ಬಾಗೇಪಲ್ಲಿ ಹೊರವಲಯದ ಹೆದ್ದಾರಿ 44ರ ಅಪಘಾತ ವಲಯದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪರಿಶೀಲಿಸಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ನಿರ್ಲಕ್ಷ್ಯ ಹಾಗೂ ಅವೈಜ್ಞಾನಿಕ ಕಾಮಗಾರಿಗಳಿಂದ ಅಪಘಾತಗಳಾಗಿ ಅಮೂಲ್ಯವಾದ ಪ್ರಾಣಗಳು ಹೋಗುತ್ತಿವೆ ಎಂದರು. ತಕ್ಷಣ ಇದಕ್ಕೆ ಕಡಿವಾಣ ಹಾಕಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಪೆನಾಲ್ಟಿ ಜಾಸ್ತಿ ಆಗ್ತದೆ, ಆಗ ಆಟೋಮೆಟಿಕ್ಕಾಗಿ ಅವರೇ ಕೊಂಡೋಗ್ಬೇಕು. ಒಳ್ಳೆ ಕೆಲಸ ಪಾಪ ಅನೇಕ ಜೀವಗಳು ಮುಂಚೆ ಮಾಡಿದ್ರು 5 ಜನ. ಗ್ರೀನ್ ಪಾರ್ಕ್ ಬಳಿ ಇರುವ ರಸ್ತೆ ಅಪಘಾತ ವಲಯದ ತಿರುವಿರುವ ಸ್ಥಳ ಪರಿಶೀಲನೆಯನ್ನು ಪೊಲೀಸ್ ಅಧಿಕಾರಿಗಳೊಂದಿಗೆ ಶಾಸಕರು ನಡೆಸಿದರು. ಹೆದ್ದಾರಿಯ ಎರಡೂ ಕಡೆ ಸರ್ವಿಸ್ ರಸ್ತೆಗಳಿದ್ದು ವಾಹನ ಸವಾರರು ಎರಡೂ ಕಡೆಗಳಿಂದ ಆತುರವಾಗಿ ನಿರ್ಲಕ್ಷ್ಯದಿಂದ ಹೆದ್ದಾರಿಗೆ ಪ್ರವೇಶಿಸುವ ಸಂದರ್ಭದಲ್ಲಿ ಅನೇಕ ಅಪಘಾತಗಳು ಸಂಭವಿಸುತ್ತಿವೆ ಎಂದರು. ಈ ತಿರುವಿನಲ್ಲಿಯೇ ಹೆಚ್ಚು ಅಪಘಾತಗಳು ನಡೆದಿವೆ. ನೂರಾರು ಜನರು ಇದೇ ಸ್ಥಳದಲ್ಲಿ ತಮ್ಮ ಅಮೂಲ್ಯ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ, ಅಂಗವಿಕಲರಾಗಿದ್ದಾರೆ. ಇದು ಅಪಘಾತ ವಲಯ ಎಂದು ಸೂಚಿಸುವ ಯಾವುದೇ ಫಲಕಗಳು ಇಲ್ಲ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳದಿದ್ದರೆ ಮತ್ತಷ್ಟು ಪ್ರಾಣಗಳು ಹೋಗಿ ಅವರನ್ನು ಅವಲಂಬಿಸಿರುವ ಕುಟುಂಬಸ್ಥರು ಬೀದಿಗೆ ಬೀಳುವ ಅಪಾಯವಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇಂತಹ ಅಪಘಾತಗಳು ಮರುಕಳಿಸದಂತೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಬಾಗೇಪಲ್ಲಿ ಟಿಬಿ ಕ್ರಾಸ್ನಿಂದ ಸತ್ಯಸಾಯಿ ಶಾಲೆಯವರೆಗೆ ಯಾವುದೇ ಅನಧಿಕೃತ ವಲಯಗಳು ಇಲ್ಲದಂತೆ ಬಂದ್ ಮಾಡಿ ಯಾವುದೇ ಅಪಘಾತಗಳು ನಡೆಯದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ದು ಎಂದು ಕಿಡಿಕಾರಿದರು. ಎನ್ಎಚ್ಎಐ ಅಧಿಕಾರಿಗಳು ನಿರ್ಲಕ್ಷ್ಯ ಮುಂದುವರೆಸಿದರೆ ಸೂಕ್ತ ರೀತಿಯಲ್ಲಿಯೇ ಅವರ ವಿರುದ್ಧ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಸಾರ್ವಜನಿಕರು ತಿರುಗಿ ಬೀಳುವ ಮೊದಲೇ ಅಮೂಲ್ಯ ಪ್ರಾಣಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ತ್ವರಿತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸ್ಥಳದಲ್ಲಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿಯವರಿಗೆ ಸೂಚಿಸಿದರು. ಒಂದು ಆಕ್ಸಿಡೆಂಟ್ ಆಗಿ ಒಂದು ಮಗು ತೀರ್ಕೊಂಡು ಸೀರಿಯಸ್ ಇಂಜುರಿ ಆಗಿತ್ತು. ಅದ್ರ ಮುಂಚೆ ಸ್ವಲ್ಪ ಒಂದು 4-5 ಆಕ್ಸಿಡೆಂಟ್ಗಳಾಗಿತ್ತು. ನಮ್ಮ ಇನ್ಸ್ಪೆಕ್ಟ್ರು ನನ್ನ ಗಮನಕ್ಕೆ ತಂದಾಗ ಹೈವೇದವ್ರಿಗೆ ಮಾತಾಡಿ ಇಮ್ಮಿಡಿಯೇಟಾಗಿ ಅದನ್ನು ಕ್ಲೋಸು ಮಾಡಿದ್ದೀವಿ. ಆ ಕಡೆ ಈ ಕಡೆ ಬ್ಯಾರಿಕೇಡು ಹಾಕ್ಸಿದ್ದೀವಿ. ನಮ್ಮ ಬಾಗೇಪಲ್ಲಿ ಇನ್ಸ್ಪೆಕ್ಟ್ರ್ ತಿಳಿಸಿದ್ದೀನಿ, ಎಲ್ಲೇ ಇಂಥ ಅಪಘಾತ ಸ್ಥಳ ಇದ್ರೆ ಗಮನಕ್ಕೆ ತನ್ನಿ, ಹೈವೇ ಅವ್ರ ಜೊತೆ ಮಾತನಾಡಿ ಮ್ಯಾಕ್ಸಿಮಮ್ ಏನು ಸೇಫ್ಟಿ ತಗೋಬೇಕು ಅದರ ರೂಲ್ಸ್ ಪ್ರಕಾರ ತಗೊಳ್ಳೋಣ ಅನ್ನೋ ಮಾತು ಹೇಳಿದ್ದೀನಿ. ಇನ್ನು ಮುಂದೆ ಕೂಡ ಯಾವುದಾದ್ರು ಇಂಥದ್ದು ನನ್ನ ಗಮನಕ್ಕೆ ಖಂಡಿತವಾಗ್ಲೂ ಅಪಘಾತ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಂಡು ನಮ್ಮ ಜವಾಬ್ದಾರಿ ಸರ್ಕಾರದ್ದು. ಆ ಕೆಲಸ ನಮ್ಮ ಸಂಚಾರಿ ನಿಯಮಗಳು ಪಾಲಿಸಬೇಕು. ಸ್ವಲ್ಪ ದೂರ ಆಗ್ಬೋದು, ತಮ್ಮ ಪ್ರಾಣಕ್ಕಿಂತ ಮುಖ್ಯವಾದ ಯಾವುದಿಲ್ಲ. ಅದರಿಂದ ಸಂಚಾರಿ ನಿಯಮಗಳು ಪಾಲಿಸದೆ 90% ಆಕ್ಸಿಡೆಂಟ್ ಕಡಿಮೆ ಆಗುತ್ತೆ. ಇದನ್ನು ಪಾಲಿಸಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಸಾರ್ವಜನಿಕ. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.